ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಹಸಿ ಕೊಬ್ಬರಿ ಬರ್ಫಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಮಾಡೋದಕ್ಕೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. 1 kg ಆಗಷ್ಟು ತೊಗೊಂಡಿದ್ದೀನಿ. ಅದನ್ನು ಸಣ್ಣಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಪಾಕ ಮಾಡೋದಕ್ಕೆ 1 ಅಳತೆ ಕೊಬ್ಬರಿ ಆದರೆ ಅದರ ಅರ್ಧ ಅಳತೆ ಸಕ್ಕರೆ ತೊಗೊಂಡಿದ್ದೀನಿ. ಈಗ ಅದನ್ನು ಒಂದೆಳೆ ಪಾಕ ಮಾಡೋದಕ್ಕೆ ನಾನು ಬಾಣಲೆ ಇಟ್ಟಿದ್ದೀನಿ. ಅದರಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ನಂತರ 1 ಗ್ಲಾಸ್ ನೀರು, ಅದರ ಅರ್ಧ ಗ್ಲಾಸಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದು ಎರಡು ಚೆನ್ನಾಗಿ ಕರಗಲಿ. ಇವಾಗ ಕೈ ಆಡಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು, ತಳ ಹಿಡಿಬಾರ್ದು. ಇದು ಕುದೀತಾ ಇದೆ. ಒಂದು 5 ನಿಮಿಷ ಬಿಟ್ಟಿದ್ದೆ ನಾನು. ಇವಾಗ ಕುದೀತಾ ಇದೆ. ನೋಡೋಣ ಎಳೆ ಪಾಕ ಬಂದಿದೆ ಏನಂತ. ಇನ್ನೂ ಆಗಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಕುದಿಬೇಕು. ಇವಾಗ ಇದು ಎಳೆ ಪಾಕ ಆಗಿದೆ. ಇವಾಗ ನಾನು ಸಣ್ಣಾಗಿ ರುಬ್ಕೊಂಡಿರೋಂಥ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಫ್ಲೇಮ್ನ ಸಣ್ಣ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಕೈ ಆಡಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೂ ಸುಮಾರು 20 ರಿಂದ 25 ನಿಮಿಷ ತೊಗೊಳುತ್ತೆ. ತಾಳ್ಮೆಯಿಂದ ಮಾಡಬೇಕು. ಆದಷ್ಟು ಸಣ್ಣ ಉರಿಯಲ್ಲಿ ಮಾಡಿದ್ರೇ ಚೆನ್ನಾಗಿ ಬರುತ್ತೆ. ಅವಾಗವಾಗ ಮಗ್ಸ್ತಾನೇ ಇರಬೇಕು. ಇವಾಗಿದು ಒಂದು ಹಂತಕ್ಕೆ ಬಂದಿದೆ. ಇದು ಇನ್ನೂ ಆಗಬೇಕು, ಇನ್ನೂ ಆಗಿಲ್ಲ. ನಾನು ಹೇಗೆ ಕೈ ಆಡಿಸ್ತಿದ್ದೀನಿ ಅಂದರೆ ಹಾಗಾಗಿ ಹಗುರವಾಗಿ ಬರುತ್ತೆ. ಇದು ಕೈಯಲ್ಲಿ ಬಣ್ಣ ಕೂಡ ಬಿಳಿಯಾಗಿ ಬರುತ್ತೆ. ಈ ಹಂತದಲ್ಲಿ ನಾನು 1-2 ಚಮಚ ತುಪ್ಪ ಹಾಕಿದ್ದೀನಿ. ನೀವು ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಹಾಕಿದ್ದೀನಿ. ನನಗೆ ಏಲಕ್ಕಿ ಪುಡಿ ಇಷ್ಟ ಇಲ್ಲ, ನಾನು ಹಾಕಿಲ್ಲ. ಯಾಕಂದರೆ ಹಸಿ ಕೊಬ್ಬರಿ ಫ್ಲೇವರೇ ಬರೋದಿಲ್ಲ ಏಲಕ್ಕಿ ಪುಡಿ ಹಾಕೋದ್ರಿಂದ. ಅದಕ್ಕೆ ನಾನು ಹಾಕಿಲ್ಲ. ನೀವು ಬೇಕಿದ್ರೆ ಹಾಕ್ಬೋದು. ಇನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಮಾಡೋದಕ್ಕೆ. ಇವಾಗ ಒಂದು ತಟ್ಟೆಯಲ್ಲಿ ನಾನು ತುಪ್ಪನ ನೀಟಾಗಿ ಹರಡಿ ಇಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ. ಇದಾಗಿದೆ, ಇದು ಕೂಡ ಆಗಿದೆ. ಇವಾಗ ಕೊಬ್ಬರಿದೆಲ್ಲ ನೀಟಾಗಿ ಹೊಂದ್ಕೊಂಡು ಸರಿಯಾಗಿದೆ. ಇವಾಗ ಇದನ್ನು ತಟ್ಟೆಗೆ ಹಾಕ್ತಾಯಿದ್ದೀನಿ. ತಟ್ಟೆಗೆಲ್ಲ ಹರಡಿ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಅದನ್ನು ಸರಿ ಮಾಡ್ತಾ ಇದ್ದೀನಿ. ಇದು ಸುಮಾರು ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಬಿಡಬೇಕು. ಇವಾಗ ಇದಾಗಿದೆ ನೋಡಿ, ಎಷ್ಟು ಮಿದುವಾಗಿ ಬಂದಿದೆ. ಒಂದನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್
ಫಾರ್ ವಾಚಿಂಗ್.